ಎಲ್ರಿಗೂ ಹಾಯ್. ಆಲ್ರೆಡಿ ತಮ್ಮನೇಲಿ ನೋಡಿ ಗೆಸ್ ಮಾಡಿರ್ತೀರ. ಇವತ್ತು ಜಿಯೋ ಭಾರತ್ V4 ಫೋನನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಈ ಒಂದು ಫೋನಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಮತ್ತು ಯಾರಿಗೆಲ್ಲ ಉಪಯೋಗ ಆಗುತ್ತೆ, ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಈ ಫೋನ್ನ ಅನ್ಬಾಕ್ಸ್ ಮಾಡೋಣ ಇವಾಗ. ಸೊ ಫೋನನ್ನು ಅನ್ಬಾಕ್ಸ್ ಮಾಡಿದ ತಕ್ಷಣ ಸೊ ಈ ರೀತಿ ನೋಡೋಕ್ಕೆ ಸಿಗ್ತಾಯಿದೆ. ಸೊ ಇದು ಜಿಯೋ ಭಾರತ್ ನ್ಯೂಲಿ ಲಾಂಚ್ಡ್ ಫೋನ್. ಸೊ ಈ ರೀತಿ ನೋಡೋಕ್ಕೆ ಸಿಗ್ತಾಯಿದೆ. ಇನ್ನು ಫೋನನ್ನು ಪಕ್ಕಕ್ಕಿಟ್ಟರೆ ಬೇರೆ ಏನು ನೋಡೋಕ್ಕೆ ಸಿಗುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟು ಬಂದ್ಬಿಟ್ಟು ಈ ಫೋನ್ನ ಬ್ಯಾಟ್ರಿ ಇದೆ. ಸೊ ನೆಕ್ಸ್ಟು ಫೋನ್ನ ಕೆಳಗಡೆ ಕ್ವಿಕ್ ಸ್ಟಾರ್ಟ್ ಗೈಡ್, ವ್ಯಾರಂಟಿ ಕಾರ್ಡೆಲ್ಲ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ನೀವು ನೋಡೋಕ್ಕೆ ಸಿಗ್ತಾ ಇರುವಂಥದ್ದು ಫೋನ್ನ ಚಾರ್ಜರ್, ಮೈಕ್ರೋ ಯು ಎಸ್ ಬಿ ಚಾರ್ಜರ್ ಇದೆ ಅದ್ರ ಜೊತೆಗೆ. ಸೊ ಇದಿಷ್ಟು ಫೋನ್ನ ಅನ್ಬಾಕ್ಸಿಂಗ್. ಇನ್ನು ಈ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಹೇಳಿದ್ರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಪ್ಲಾಸ್ಟಿಕ್ ಬಿಲ್ಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸಣ್ಣ 0.3 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಅದ್ರ ಜೊತೆಗೆ ಒಂದು ಫೋನ್ನಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಇದೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ದೊಡ್ಡ ಡಿಸ್ಪ್ಲೇನ ಕೊಡ್ಬೋದಿತ್ತಾ ಅಂತ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಫೋನ್ನಲ್ಲಿರೋ ಫೀಚರ್ಸ್ ನೋಡಿದ್ರೆ ಲಿಟ್ರಲಿ ಶಾಕ್ ಆಗುತ್ತೆ ಆಯಿತಾ. ಜಿಯೋ ಸಿನಿಮಾ ಇದೆ, ಜಿಯೋ ಸಾವನ್ ಇದೆ, ಸೊ ಮ್ಯೂಸಿಕ್ ಕೇಳೋದಕ್ಕೆ. ಇನ್ನು UPI ಪೇಮೆಂಟ್ ಮಾಡೋದಕ್ಕೆ ಜಿಯೋ ಪೇ ಕೂಡ ಇದೆ. ಸೊ ಈ ಒಂದು ಫೋನ್ನಲ್ಲಿ ಜಿಯೋ TV ಕೂಡ ಇದೆ. ಸೊ ನೀವೇನಾದರೂ TV ನೋಡ್ತೀರಾ ಅಂತ ಹೇಳಿದ್ರೆ ಜಿಯೋ TV ಕೂಡ ಇದೆ. ಸೊ ಜೊತೆಗೆ ಜಿಯೋ ಚಾಟ್ ಹಾಗೂ ಕಂಪ್ಲೀಟ್ ಈ ಒಂದು ಫೋನ್ನಲ್ಲಿ ಜಿಯೋ ಆ್ಯಪ್ಗಳು ಇನ್ಸ್ಟಾಲ್ ಆಗಿರುತ್ತೆ. ಇನ್ನು ಈ ಒಂದು ಫೋನ್ನ ಯಾರ್ಯಾರು ಯೂಸ್ ಮಾಡ್ಬೋದು ಅಂದರೆ, ನೀವೇನಾದರೂ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಸಣ್ಣ ಮಕ್ಕಳಿಗೆ ಸೊ ಈ ಒಂದು ಫೋನ್ನ ಕೊಡ್ಬೋದು. ಅದೇ ರೀತಿ ನೆಕ್ಸ್ಟು ವಯಸ್ಸಾದವರಿಗೆ, ಹಳ್ಳಿಯಲ್ಲಿ ವಯಸ್ಸಾದವರಿಗೆ ಈ ಒಂದು ಫೋನ್ ಯೂಸ್ ಆಗುತ್ತೆ. ಸೊ ಕೂಡ ಕಡಿಮೆ ಈ ಒಂದು ಫೋನ್ನಲ್ಲಿ. ಸೊ ಸಣ್ಣ ಡಿಸ್ಪ್ಲೇ ಇರೋದ್ರಿಂದ ಡಿಸ್ಟ್ರಾಕ್ಷನ್ ಕೂಡ ಕಡಿಮೆನೇ ಇರುತ್ತೆ. ಸೊ ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಸೊ ಇಂದ ಆಪ್ಷನಲ್ ಈ ಒಂದು ಫೋನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೊ ನನ್ನ ಪ್ರಕಾರ ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದರೆ, ಈ ಒಂದು ಫೋನ್ನಲ್ಲಿ 1000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಆರಾಮಾಗಿ ಒಂದು ದಿನ ಬರುತ್ತೆ. ಸೊ ಒಂದು ಫುಲ್ ಟೈಮ್ ಚಾರ್ಜ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಸೊ ಡೇ ಟು ಡೇ ಟಾಸ್ಕ್ಗೆ ಏನೂ ತೊಂದರೆ ಆಗೋದಿಲ್ಲ. ಸೊ ಈ ಒಂದು ಫೋನ್ನ ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ನಾನು ವೀಡಿಯೋ ಮಾಡೋ ಹೊತ್ತಿಗೆ ಈ ಒಂದು ಫೋನ್ನ ಪ್ರೈಸ್ ಅರೌಂಡ್ 800 ರೂಪೀಸ್ ಇದೆ. ಸೊ ನಿಮಗೇನಾದರೂ ವರ್ತ್ ಅಂತ ಅನಿಸಿದ್ರೆ ಬೇಕಾದರೆ ಫೋನ್ನ ಪರ್ಚೇಸ್ ಮಾಡ್ಬೋದು. ಲಿಂಕ್ ಬೇಕಿದ್ದರೆ ನಾನು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇನ್ನು ಈ ಒಂದು ಫೋನ್ನ ಓವರ್ ಆಲ್ ಕನ್ಕ್ಲೂಷನ್ ಬಂದು ಯೂಸ್ಫುಲ್ ಅಂತ ಅನಿಸಿದ್ರೆ, ಬೇಕು ಅಂತ ಅನಿಸಿದ್ರೆ ನೀವು ಫೋನ್ನ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ವೀಡಿಯೋದ ಕನ್ಕ್ಲೂಷನ್. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ, ವಿಸಿಟ್ ಮಾಡಿದರೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.